ಬೆಲ್ಲ, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಚಿಟಿಕೆ ಅರಿಶಿಣ, 1 ಲೋಟ ಹಾಲು. ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ. ಈಗ ಹಾಲು ಸ್ವಲ್ಪ ಲೈಟಾಗಿ ಬೆಚ್ಚಗಾಗಲಿ. ನಂತರ ನಾನು ತೊಗೊಂಡಿರೋ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲಲ್ಲಿ. ಏನಕ್ಕೆ ನಾನೆಲ್ಲ ಜಜ್ಜಿ ತೊಗೊಂಡಿದ್ದೀನಿ ಅಂದರೆ ಅದ್ರ ಫ್ಲೇವರ್ ಬರಲಿ ಅಂತೇಳಿ ತೊಗೊತಿದ್ದೀನಿ. ನಾನು ಇದನ್ನ 3 ವರ್ಷದ ಮಗನಿಗೆ ಕೊಡ್ತಿದ್ದೀನಿ. ಇದನ್ನ ನೀರಲ್ಲೂ ಸಹ ಮಾಡ್ಬೋದು, ಬಟ್ ನನ್ನ ಮಗ ಹಾಲಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾನೆ. ಬೆಲ್ಲ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಎಲ್ಲ ಐಟಮ್ಸು ಖಾರ ಇರುತ್ತೆ, ಅವ್ನು ತೊಗೊಳ್ಳಲ್ಲ ಅಂಥೇಳಿ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ತಾ ಇದ್ದೀನಿ. 5 ಮಿನಿಟ್ ಕುದೀಲಿ ಇದು. ನಾವು ತೊಗೊಂಡಿರೋ ಹಾಲು, 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಅದು ಅರ್ಧ ಕಪ್ ಹಾಕಬೇಕು. ಅಲ್ಲಿ ಮಟ್ಟ ಲೋ ಫ್ಲೇಮಲ್ಲೇ ಕುದಿಸಿ, ಅದು ಫ್ಲೇವರ್ ಎಲ್ಲ ಬಿಟ್ಕೋಬೇಕಲ್ಲ. ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಈ ವೆದರ್ ಆಗಿದೆ, ಎಲ್ಲರಿಗೂ ಶೀತ, ಕೆಮ್ಮು, ಕಫ ಆಗೇ ಆಗುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಾನು ಇದನ್ನ ನನ್ನ ಮಗನಿಗೆ ಬೆಳಗ್ಗೆ 1 ಟೈಮು, ರಾತ್ರಿ 1 ಟೈಮ್ ಕೊಡ್ತೀನಿ. ನೋಡಿ, ನಾವು ತೊಗೊಂಡಿರೋ ಹಾಲು ಈಗ ಕಮ್ಮಿ ಆಗಿದೆ, ನೀವೇ ನೋಡ್ತಿದ್ದೀರಾ. ಇದನ್ನ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿರಿ, ಒಳ್ಳೆ ರಿಸಲ್ಟ್ ಇದೆ. ನನ್ನ ಮಗನಿಗಂತೂ ಕಮ್ಮಿ ಆಗಿದೆ. ನೋಡಿ, ನಾವು ತೊಗೊಂಡಿರೋ ಹಾಲು ಬಂದು 1 ಗ್ಲಾಸ್ ತೊಗೊಂಡಿದ್ವಿ, ಅದು ಈಗ ಅರ್ಧ ಗ್ಲಾಸ್ ಹಾಲಾಗಿದೆ. ಟ್ರೈ ಮಾಡಿ, ರಿಸಲ್ಟ್ ಸಿಗುತ್ತೆ.